ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, BDA ಆಗಿರುತ್ತೆ 2030. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಕ್ಕುತ್ತೆ ತಾರದು ನಿಮಗೆ. ಹಾಗೆ ಈ ಕಡೆ ಕೂಡ ಅಷ್ಟೇ. ನಿಮಗೆ ತುಂಬ ಜನ ಕೇಳ್ತಾ ಇರ್ತೀರ ಮೆಟ್ರೋ ಸ್ಟೇಷನ್ ಹತ್ರ ಬೇಕು ಅಂತ. ನಿಮ್ಗೆ ಇಲ್ಲಿಂದ ಜಸ್ಟ್ ನಿಮಗೆ 1.5 ಇಲ್ಲಿ ಆಲ್ಮೋಸ್ಟ್ 1.5 ಇಲ್ಲ 2 ಕಿಲೋಮೀಟರ್ಸ್ ಒಳಗಡೆ ನಿಮಗೆ ವಾಜರಾಯಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಏನಿದೆ ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಫುಲ್ ಗೇಟ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ MS ಕೊಟ್ಬಿಟ್ಟು ನಮಗೆ ಅಂಡರ್ ಮ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಧಾರಾಳವಾಗಿ ನೀವು 2 ಕಾರ್ನ ಆರಾಮಾಗಿ ನಿಲ್ಲಿಸ್ಕೋಬೋದು, 2ರಿಂದ 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ವಾಟರ್ಫಾಲ್ ಟೈಲ್ಸೇ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಬೋರು ಸಂಪು ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಆಲ್ರೆಡಿ ಅವರು ಕಾವೇರಿ ಕಲೆಕ್ಷನ್ ತಗೊಂಡಿದ್ದಾರೆ ಇವರೇ, ನೀವು ತಗೊಳ್ಳೋ ಅವಶ್ಯಕತೆ ಏನಿರಲ್ಲ. ಹಾಗೆ ಇಲ್ಲಿ ಬಂದು ನಮಗೆ ಗ್ಯಾಸ್ ಸಿಲಿಂಡರ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ನಮಗೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು ಆರಾಮಾಗಿ. ಅವಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಧಾರಾಳವಾಗಿ 2 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ. ಧಾರಾಳವಾಗಿದೆ. 2 ಕಾರ್ ನಿಲ್ಲಿಸಿ ನಿಮಗೆ 2ರಿಂದ 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಮೇಲ್ಗಡೆ ಕೂಡ ಅಷ್ಟೇ POP ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ UPS ಪಾಯಿಂಟ್ಔಟ್, UPS ಮಾಡೋದಕ್ಕೆ ಜಾಗ ಬಂದಿದೆ. ಇದು ಬಂದ್ಬಿಟ್ಟು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ಬ್ಲಾಕ್ ಕಲರು. ಹಾಗೆ ಸೈಡೆಲ್ಲ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ SS ಸ್ಟೀಲ್ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಇದು ಬಂದು ನಮಗೆ ನಾರ್ತ್ ಗೇಟ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ ನಿಮಗೆ. ಅಂದರೆ ಮನೆ ಮೇಲ್ಗಡೆ ಬಂದರೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ನಾವು ಬಂದಿದ್ದ ಜಾಗ ಒಂದು ಸತಿ ಒಳಗಡೆ ಬಂದಮೇಲೆ ಕ್ಲೀನಾಗಿ ಕವರ್ ಮಾಡ್ಕೊಂಬಿಡ್ಬೋದು ನಮಗೆ. ಇಲ್ಲೂ ಅಷ್ಟೇ ನೋಡಿ, ಮೇಲ್ಗಡೆ POC ಮಾಡಿದ್ದಾರೆ ವಾಲ್ ಸೀಲಿಂಗ್ಗೆ. ಇಲ್ಲಿ ಸೈಡಲ್ಲೆಲ್ಲ ನಿಮಗೆ ಗ್ರಾನೈಟೇ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್, ತುಂಬ ಚೆನ್ನಾಗಿದೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ಬಂದ್ಬಿಟ್ಟು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ, ನೋಡ್ಬೋದು. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. BDA ಇದು ತುಂಬ ಚೆನ್ನಾಗಿದೆ. ಇದು ನಾರ್ತ್ ಡೋರ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, ನೋಡ್ಬೋದು. ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ. ಫ್ಲೋರಿಂಗು ಅಷ್ಟೇ ನಿಮಗೆ ನೋಡಿ, ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನಾರ್ತ್ ಸೈಡು ನಮಗೆ ಕಿಟಕಿ ಕೊಟ್ಟಿದ್ದಾರೆ, ಎಲ್ಲ ಟೀಕ್ ವುಡ್ಡಲ್ಲೇ ಆಗಿದೆ, ದೊಡ್ಡದಾಗಿದೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ನಿಮ್ಗೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಸೀಲಿಂಗ್ ಕೊಟ್ಟಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಹಾಗೆ ಜುಮರ್ ಕೂಡ ಹಾಕಿದ್ದಾರೆ. ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ. ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ ಬಂದಿದೆ. ಆಲ್ರೆಡಿ ನಿಮಗೆ ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಕೊಟ್ಬಿಟ್ಟವ್ರೆ. ಹಾಗೆ ಸೈಡಲ್ಲೆಲ್ಲ ನೋಡ್ಬೋದು, ನಿಮಗೆ POC ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮನೆ ಮಾತ್ರ ಸಾಲಿಡ್ ಆಗಿದೆ. ಹಾಗೆ ನಿಮ್ಗೆ ನೋಡ್ಬೋದು, ದೊಡ್ಡದಾಗಿ L ಶೇಪಲ್ಲಿ ಸೋಫಾ ಹಾಕ್ಕೋಬೋದು ನೀವು. ಹಾಗೆ ಈ ಕಡೆ ಬಂದು ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ. L ಶೇಪಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಾಕ್ಸ್ ಟೈಪ್ ಬಂದಿದೆ.
ಹಾಗೆ ಇಲ್ಲಿ ಬಂದು ನಮಗೆ ದೇವ್ರ ಮನೆ ಬರುತ್ತೆ. ಇಲ್ಲೂ ಅಷ್ಟೇ ನಿಮಗೆ ನೋಡಿ ಟೀ ಕುಡ್ ಮಾಡಿದ್ದಾರೆ ಫುಲ್ಲು. ಹಾಗೆ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ದೇವ್ರ ಮನೆಯೂ ಕೂಡ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ. ನೋಡ್ಬೋದು ನಿಮ್ಗೆ ಎಲ್ ಶೇಪಲ್ಲಿ ದೊಡ್ಡದಾಗಿದೆ. ಫುಲ್ ನಿಮಗೆ ನೋಡ್ಬೋದು. ನಿಮಗೆ ಸ್ಟೋರೇಜ್ ಅಂತೂ ತುಂಬ ಇದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ, ಕೆಳಗಡೆ ಫುಲ್ ಕಬೋರ್ಡ್ ಇದೆ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ. ಬನ್ನಿ ನೋಡ್ತೀನಿ. ಓಕೆ, ಇಲ್ಲೊಂದು ದೊಡ್ಡದಾಗಿ ಸಿಂಕ್ ಬಂದಿದೆ. ಇದು ಫುಲ್ಲು ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ ವೈಟ್ ಕಲರಲ್ಲಿ. ಕಾಂಬಿನೇಷನ್ನು ಚೆನ್ನಾಗಿದೆ. ನಿಮಗೆ ಪರ್ಪಲ್, ಲೈಟ್ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಫ್ರಿಡ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ. ಇಲ್ಲಿ ಬಂದು ಚಿಮಿನಿಗೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ, ಓವೆನ್ ಏನೋ ಮಡಿಕೊಂತೀನಿ ಅಂದರೆ ಇಲ್ಲಿ ಮಡಿಕೋಬೋದು ನಿಮಗೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ. ಹಾಗೆ ಇಲ್ಲಿ ಒಂದು ಪ್ಯಾನೆಟ್ರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಒಂದು ಯುಟಿಲಿಟಿ ಸಿಂಕು, ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಹಾಗೆ ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಫುಲ್ಲು. ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಇಲ್ಲಿ ಫುಲ್ಲು. ಮೇಲ್ಗಡೆ POP ಮಾಡಿದ್ದಾರೆ. ಧಾರಾಳವಾಗಿ ಬೇಕಂದ್ರೆ ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕೋಬೋದು. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಅಡುಗೆ ಮನೆ ಬರುತ್ತೆ. ಇಲ್ಲಿ ಹಾಲು ತುಂಬ ಚೆನ್ನಾಗಿ ಬಂದಿದೆ. ಹಾಲು ಮಾತ್ರ ದೊಡ್ಡದಾಗಿ ಸಖಾಗಿ ಬಂದಿದೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರಲ್ಲಿ. ಹಾಗೆ ಇಲ್ಲಿ ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಸ್ಟೀಲ್ ಕೊಟ್ಟು ನಿಮಗೆ ವುಡನ್ ವರ್ಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನಿಮಗೆ. ಓಕೆ, ಮಾಡಿ ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಬಂದು ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಧಾರಾಳವಾಗಿ ಒಂದು 3 ಜನ ಕೂತ್ಕೋಬೋದು ಆರಾಮಾಗಿ. ಫ್ರೀ ಆಗಿದೆ ಜಾಗ ಮಾತ್ರ. ಸಿಟೇಟೋರಿ ಸೇರಿ ಅಂತ ಹೇಳ್ಬೋದು ಸಂಜೆ ಹೊತ್ತು. IC ಲೈನ್ ಅಂತ ಹೇಳಿದ ನೋಡಿ. ಇಲ್ಲಿಂದ ಬೆಳಕುಗಳಿಗೋಸ್ಕರ ನೋಡಿ ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಇದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ವಿತೌಟ್ ಕಾಟು. ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಮಗೆ ಇಲ್ಲೊಂದು TV ಯೂನಿಟ್ ಬಂದಿದೆ.
ಆಪ್ಷನ್ ಇದೆ ಕಾಟುಗೋಸ್ಕರ. ಇವಾಗ ಸದ್ಯಕ್ಕೆ ವಿತೌಟ್ ಕಾಟು, ಬಂದವ್ರಿಗೆ ಯಾವ ಥರ ಬೇಕು ಅಂತ ಡಿಸೈಡ್ ಮಾಡಿ ಇದು ಮಾಡ್ತಾರೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನೋಡಿ. ಹಾಗೆ ಈ ಕಡೆ ಅಟ್ಯಾಚ್ ಬಾತ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಬಂದಿರುವಂಥ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಫಸ್ಟ್ ಬೆಡ್ರೂಮು. ಟೋಟಲ್ 3 ಬೆಡ್ರೂಮ್ ಬರುತ್ತೆ ಇದರಲ್ಲಿ. ಇಲ್ಲಿ ಬೇಕಂದರೆ ಸೀಟೆಡ್ ಏರಿಯಾ ಮಾಡ್ಕೋಬೋದು ನೀವು. ಸೋಫಾ ಹಾಕೊಂಡು ಆರಾಮಾಗಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಯಾರನ್ನ ಫ್ರೆಂಡ್ಸ್ ಬಂದರೆ ಇಲ್ಲಿ ಸೋಫಾ ಹಾಕೊಂಡು ರಿಲ್ಯಾಕ್ಸ್ ಮಾತಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಬನ್ನಿ ನಾವು 3ನೇ ಫ್ಲೋರ್ಗೆ ಹೋಗೋಣ. ಓಕೆ, ಇಲ್ಲೂ ಕೂಡ ನೋಡ್ಬೋದು ನಮಗೆ. ಇಲ್ಲೂ ಕೂಡ ಸೀಟೆಡ್ ಏರಿಯಾ ಅಂತ ಬರ್ಬೋದು. ಯಾಕಂದರೆ ನೀವು ಇಲ್ಲಿ ಒಂದು ಪುಷನ್ ಹಾಕೊಂಡ್ರೆ ಕೂತ್ಕೋಬೋದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಇಲ್ಲಿ ಬಂದು ನಮಗೆ ಸ್ಟಡಿ ಟೇಬಲ್ ಅಂತ ಹೇಳ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು ನೀವು ಆರಾಮಾಗಿ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿದೆ. ರೆಸ್ಟ್ ರೂಮ್ ಕೂಡ ದೊಡ್ಡದಾಗೆ ಇದೆ. ಹಾಗೆ ಇಲ್ಲಿ ಕೂಡ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಇದು ಒಂದಕ್ಕೆ ಚಿಲ್ಡ್ರನ್ ಬೆಡ್ರೂಮ್ ಒಂದಕ್ಕೆ ಮಾತ್ರ ಸದ್ಯಕ್ಕೆ ಕಾಟ್ ಹಾಕಿದ್ದಾರೆ. ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ ನೋಡ್ಬೋದು. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ. ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ಲು, ಮೇಲ್ಗಡೆ ಫುಲ್ ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಟೋಟಲ್ 3 ರೂಮ್ ಬರುತ್ತೆ ಇಲ್ಲಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ, ತುಂಬ ಫ್ರೀಯಾಗಿ, ಅಂದರೆ ಬೆಳಕು ಗಾಳಿಗೆ ಕೊರತೆ ಇಲ್ದಿರೋ ಥರ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಕು ಗಾಳಿ ಅಂತೂ ಮನೆಗೆ ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಏನು ನೋಡಿದ್ವಿ ನಾವು ಮಾಸ್ಟರ್ ಬೆಡ್ರೂಮು, ಸೇಮ್ ಅದೇ ಥರ ಇರುತ್ತೆ. ಇದು ಕೂಡ ನಿಮಗೆ ವಾರ್ಡ್ರೋಬ್ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ ನಿಮಗಷ್ಟೇ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಹಾಗೆ ಅಲ್ಲಿ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇದು ಕೂಡ ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. 2 ಮಾಸ್ಟರ್ ಬೆಡ್ರೂಮ್ಗೂ ನಿಮಗೆ ವಿತೌಟ್ ಕಾಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಇಲ್ಲೂ ನೋಡಿ ಬೆಳಕು ಗಾಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ನಾರ್ತ್ ಸೌತ್ ಸೈಡು ತಲೆ ಹಾಕಂದರೆ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೆಸ್ಟ್ ರೂಮು. ತುಂಬ ಫ್ರೀಯಾಗಿದೆ ಮನೆ, ಮತ್ತು ತುಂಬ ಹಿಡ್ದಂಗಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನಮಗೆಲ್ಲ SS ಸ್ಟೀಲೇ ಕೊಟ್ಟಿದ್ದಾರೆ ನಿಮಗೆ. ಗ್ರಿಲ್ಲು ಇಲ್ಲೂ ಅಷ್ಟೇ ಹ್ಯಾಂಡಲ್ ಎಲ್ಲ ನಿಮಗೆ SS ಮಾಡಿದ್ದಾರೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ. ಮೆಟ್ರೋ ಸ್ಟೇಷನ್ಗಾಗಲಿ ಬಸ್ ಸ್ಟ್ಯಾಂಡ್ಗಾಗಲಿ ತುಂಬ ನಿಯರ್ ಬೈ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಟಾಪ್ ಫ್ಲೋರ್ಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ಅಲ್ಲಿ 1000 ಲೀಟರ್ಸ್ ಇಂಟ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ ಇಲ್ಲೇ ವಾಷಿಂಗ್ ಮಿಷಿನ್ ಮಡ್ಕೋಬೋದು. ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಒಕ್ಕೋಬೋದು ನೀವು. ಹಾಗೆ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಮೇಲೆ ಹಾಕೋಕ್ಕೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ಕೊಡ್ತೀನಿ ನಾನು ನಿಮಗೆ. ಈ ಥರ ಕಾಣಿಸುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ.
ತುಂಬ ಚೆನ್ನಾಗಿದೆ ಮನೆ ಮಾತ್ರ ನೋಡಿ, ಸಖತ್ತಾಗಿದೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಬರುತ್ತೆ ನಿಮಗೆ. ಇದು ಬಿ ಡಿ ಎ ಮನೆ ಆಗಿರುತ್ತೆ, ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ, ಬಿ ಡಿ ಎ ಮನೆ ಆಗಿರುತ್ತೆ ಇದು. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,90 lakhs ಕೇಳ್ತಾರೆ, ಅಂದರೆ 1,90,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಇವಾಗ ಹೇಳ್ತಾ ಇದ್ದೀನಿ 1,90,00,000 ಅಂದರೆ ನಿಮಗೆ ಅಷ್ಟೇ ಆಗಿರಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಒಂದು ಒಳ್ಳೆ ಮನೆ, ಬಿ ಡಿ ಎ ಮನೆ ಯಾರನ್ನ ನೋಡ್ತಾ ಇದ್ರೆ ಅವ್ರಿಗೆ ಇದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆದರೆ ನಿಮಗೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ ಬಿ ಡಿ ಎ ಮನೆ ಹುಡುಕ್ತಾ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ತುಂಬ ನಿಯರ್ ಬೈ ಇದೆ ನಿಮಗೆ, ಜಸ್ಟ್ 1.5 kilometers ನಿಮಗೆ ಮೆಟ್ರೋ ಸ್ಟೇಷನ್ಗಳೇ ಸಿಗುತ್ತೆ ನಿಮಗೆ. ಇಲ್ಲಿ ಬಸ್ ಸ್ಟ್ಯಾಂಡು ಮೆಟ್ರೋ ಸ್ಟೇಷನ್ನು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನನಗೆ. ಹಾಗೆ ನಿಮ್ಮಲ್ಲಿ ಯಾರಾರ ಬಿ ಡಿ ಎ ಮನೆ ಆಗಲಿ, ಮನೆ ಬೇಕು ಅಂದವ್ರಿಗೆ ನನ್ನ ಚಾನಲ್ಗೆ ಇಲ್ಲ ನನ್ನ ನಂಬರ್ಗೆ ಫೋನ್ ಮಾಡಿ. ಮಾರಬೇಕಾದ್ರೂ ಅಷ್ಟೇ, ಇಲ್ಲಾಂದರೆ ವೀಡಿಯೋ ಮಾಡಬೇಕು, ಇಲ್ಲ ಮನೆ ಮಾರಬೇಕು, ಇಲ್ಲ ಮನೆ ತಗೋಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ಸ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ. ಹಾಗೆ ನಿಮ್ಮಲ್ಲಿ ಸೈಟು ಯಾರಿಗಾನ BMRDA ಸೈಟ್ಸ್ ಬೇಕಂದ್ರೂ ನಮ್ಮ ಹತ್ರ ಅವೈಲಬಲ್ ಆಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.